ಬೆಂಗಳೂರು ಬುಲ್ಸ್ ಈ ಒಂದು ಸೀಸನ್ ಆಕ್ಷನ್ಗೆ ಹೋಗ್ತಾ ಇದೆ. ಬಟ್ ಆಕ್ಷನ್ಗೆ ಹೋಗ್ಬಿಟ್ಟು ಸುಮ್ಮನೆ ಕಾಂಜಿ ಪಿಂಜಿ ಪ್ಲೇಯರ್ ಎಲ್ಲ ತಗೊಳ್ಳಂಗೆ ಇಲ್ಲ. ನಾನು ಹೇಳೋ ಪ್ಲೇಯರ್ನ ಇಬ್ರು ಪ್ಲೇಯರ್ನ ತಗೊಂಡ್ರೆ ಸಾಕು, ಈ ಒಂದು ಸೀಸನ್ ಪಕ್ಕಾ ಕಪ್ ಗೆಲ್ತಾರೆ. ಈ ಇಬ್ರು ಪ್ಲೇಯರು ಆಲ್ಮೋಸ್ಟ್ 50% ಟೀಮ್ನೇ ಕವರ್ ಮಾಡುತ್ತೆ. ಕಬಡ್ಡಿಲಿ 7 ಜನ ಆಡಬೇಕು, ಬಟ್ ಇವರಿಬ್ಬರಿಂದ 50% ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ತೀನಿ. 50 ಅಲ್ಲ 60-70% ಕಂಪ್ಲೀಟ್ ಆಯಿತು. ಬಿಕಾಸ್ ಆ ಥರ ಆಟಗಾರರು ಇಬ್ಬರು ಕೂಡ ಸಖತ್ ಎಕ್ಸ್ಪೀರಿಯನ್ಸ್ ಇಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಯಾವಾಗಲೂ. ಅವ್ರಿಗೆ ಪಾಯಿಂಟ್ಸ್ ಟೇಬಲ್ ನೋಡೋಕೆ ಹೋಗ್ಬಾರ್ದು, ಪಾಯಿಂಟ್ಸ್ನ ಹಳೇದೇನಿದೆ ಅಂತ. ಬಟ್ ಅವ್ರ ಹಿಸ್ಟ್ರಿ ನೋಡಿದ್ರೆ ಸಾಕು, ಭಯ ಆಗುತ್ತೆ ಎಲ್ರಿಗೂ. ಆ ಥರ ಆಟಗಾರರು ಇಬ್ಬರು ಕೂಡ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನ ಅಂತ ಆಲ್ರೆಡಿ ನೀವು ತಮ್ಮದೇ ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಈ ಒಂದು ಸೀಸನ್ ಬೆಂಗಳೂರು ಬುಲ್ಸ್ ಆಕ್ಷನಲ್ಲಿ ಇಬ್ಬರನ್ನ ತಗೊಳ್ಳೇಬೇಕು. ಅದರಲ್ಲಿ ಫಸ್ಟ್ ಪ್ಲೇಯರು ಪವನ್ ಶರಾವತ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಲೈವ್ ಅಪ್ಡೇಟ್ ಕೂಡ ಅಲ್ಲಿ ಸಿಗ್ತಾ ಹೋಗುತ್ತೆ. ಫಸ್ಟು ಪ್ಲೇಯರು ಪವನ್ ಶರಾವತ್. ಇವ್ರ ಬಗ್ಗೆ ಮಾತಾಡೋಂಗಿಲ್ಲ ಮಗ. ಇಡೀ ಕಬಡ್ಡಿ ವರ್ಲ್ಡಲ್ಲಿ ಇವ್ರು ಯಾರು ಅಂತ ಆಲ್ರೆಡಿ ರೆಕಗ್ನೈಸ್ ಆಗಿಬಿಟ್ಟಿದ್ದಾರೆ. ಇವ್ರ ಬಗ್ಗೆ ನಾವು ಮಾತಾಡ್ಕೊಂಡು ಹೋದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಯಾಕಂತ ಗೊತ್ತು ಇವ್ರ ಬಗ್ಗೆ ಯಾವ ಥರ ಆಡ್ತಾರೆ, ಯಾವ ಲೆವೆಲ್ನ ಸೆಟ್ ಮಾಡಿದ್ದಾರೆ ಕಬಡ್ಡಿಲಿ ಅಂತ ಹೇಳಿ. ನೆಕ್ಸ್ಟ್ ಲೆವೆಲ್ ಇವ್ರು ಯಾವ ಟೀಮಲ್ಲಿ ಇರ್ತಾರೋ, ಯಾವ ಥರ ಇವಾಗ ವಿರಾಟ್ ಕೊಹ್ಲಿ ಇದ್ದಾರೆ ಆ ಥರ ಕಬಡ್ಡಿಲಿ ಪವನ್ ಶರಾವತ್ ಆಗ್ತಾ ಇದ್ದಾರೆ. ಬಟ್ ಲಾಸ್ಟ್ 2 ಸೀಸನ್ ಇವ್ರಿಗೇನೋ ಚೆನ್ನಾಗಿ ಆಗಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ. ಬಟ್ ಇಂಜುರಿ ಆಯಿತು, ಅದರಿಂದ ಮತ್ತೆ ಕಮ್ಬ್ಯಾಕ್ ಮಾಡಿದ್ರು. ಲಾಸ್ಟ್ ಇಯರು ಕಬಡ್ಡಿ ಆಡಿದ್ರು, ಅದರಲ್ಲಿ ಒಂದು 130 ಪಾಯಿಂಟ್ ಅಷ್ಟೇ ತಗೊಳಕ್ಕಾಗಿದ್ದು. ಬಟ್ ಇವಾಗ ಆಕ್ಷನ್ಗೆ ಹೋಗ್ತಾ ಇದ್ದಾರೆ. ಪವನ್ ಶರಾವತ್ ಈ ಒಂದು ಸೀಸನ್ ಮಿನಿಮಮ್ 1.5 ಕೋಟಿಗೆ ಹೋಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಬೆಂಗಳೂರು ಬುಲ್ಸ್ ಇವಾಗ 5 ಕೋಟಿ ಪರ್ಸ್ ವ್ಯಾಲ್ಯೂ ಇದೆ. ಮತ್ತು PKಯಲ್ಲಿ ಇವಾಗ ಒಂದು ಹೊಸ ರೂಲ್ಸ್ ಬಂದಿದೆ. 4 ಕೋಟಿ ಇದ್ದಿದ್ದ ಇವಾಗ 1 ಕೋಟಿ ಎಕ್ಸ್ಟ್ರಾನ ಕೊಟ್ಟಿದ್ದಾರೆ. ಪರ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದರೆ 5 ಕೋಟಿ. ಈ ಇಬ್ಬರು ಪ್ಲೇಯರ್ಗೆ 1 ಕೋಟಿ ಕೊಟ್ಟರೂ ಪರವಾಗಿಲ್ಲ, ಕೊಡಲೇಬೇಕು. ಇವ್ರನ್ನ ಟೀಮಲ್ಲಿ ತಗೊಂಡು ಬರಲೇಬೇಕು. ಪ್ಲೇಯರು ಪವನ್ ಶರಾವತ್ ಮತ್ತು ಎರಡನೇ ಪ್ಲೇಯರು ಮೊಹಮ್ಮದ್ ರಿಜಾ ಸುದ್ಲೋಯಿ. ಇವರಂತೂ ನೆಕ್ಸ್ಟ್ ಲೆವೆಲ್ ಆಟಗಾರ ಮಗ. ಸೀರಿಯಸ್ಲಿ ಪ್ರೊ ಕಬಡ್ಡಿಯಲ್ಲಿ ಲಾಸ್ಟ್ ಇಯರು ಮೋಸ್ಟ್ ವ್ಯಾಲ್ಯುಬಲ್ ಪ್ಲೇಯರ್ ಗುರು. ಇವರು MVP ಆಗಿದ್ದವರು, ಆಲ್ರೌಂಡರು. ಮತ್ತು ರೈಡಿಂಗಲ್ಲಿ ಟ್ಯಾಕಲಲ್ಲಿ 51 ಪಾಯಿಂಟ್ನ ತಗೊಂಡಿದ್ದು ಲಾಸ್ಟ್ ಇಯರು. ಅದಕ್ಕೋಸ್ಕರ ಮೋಸ್ಟ್ ವ್ಯಾಲ್ಯುಬಲ್ ಪ್ಲೇಯರ್ ಆಗಿದ್ದು. ಸೊ ಅದಕ್ಕೋಸ್ಕರ RCB ಇವ್ರನ್ನ ಟಾರ್ಗೆಟ್ ಮಾಡಲೇಬೇಕು. ಆಲ್ರೌಂಡರು, ಪರ್ಫೆಕ್ಟ್ ಆಲ್ರೌಂಡರು. ನಿಮಗೆ ರೈಡರ್ಸ್ ಎಲ್ಲ ಔಟ್ ಆದಮೇಲೆ ರೈಡಿಂಗ್ ಕೂಡ ಹೋಗ್ತಾರೆ. ಮತ್ತು ಡಿಫೆಂಡರ್ಸು ಏನಾದರೂ ಅವರೇನೋ ಔಟ್ ಆಗಿಬಿಟ್ರೆ ಇವರು ಕೂಡ ಇರ್ತಾರೆ. 2 ಕೆಲಸ ಮಾಡ್ತಾರೆ, 1 ಕೆಲಸ ಮಾಡಲ್ಲ, 2 ಕೆಲಸ ಮಾಡ್ತಾರೆ. ಹೈಟ್ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಇದೆ ಇವ್ರದ್ದಂತೂ. ಲಾಸ್ಟ್ ಇಯರ್ ಸಖತ್ತಾಗಿ ಆಡಿದ್ದಾರೆ. ಇವ್ರು ಆಡಿರೋ ಸೀಸನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ಸೀಸನ್ ಆಕ್ಷನಲ್ಲಿ ಕೂಡ ಹೋಗ್ತಾ ಇದ್ದಾರೆ. ಬೆಂಗಳೂರು ಬುಲ್ಸು ಈ ಇಬ್ಬರು ಪ್ಲೇಯರ್ನ ತಗೊಂಡ್ರೆ, ನಾನು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಇಬ್ಬರು ಪ್ಲೇಯರ್ನ ತಗೊಂಡ್ರೆ 50% ಟೀಮ್ ಕಂಪ್ಲೀಟ್ ಆಗಿಬಿಡುತ್ತೆ. 50 ಅಲ್ಲ 60% ಟೀಮ್ನೇ ಕಂಪ್ಲೀಟ್ ಆಗುತ್ತೆ. ಆ ಥರ ಆಡ್ತಾರೆ. ಪವನ್ ಶರಾವತ್ ಸಖತ್ ಎಕ್ಸ್ಪೀರಿಯನ್ಸ್ ಇಟ್ಟಿದ್ರೆ ಅವರು ಕೂಡ ಅವ್ರ ಕಂಟ್ರಿಗೆ ಆಡ್ತಾರೆ, ಇಂಡಿಯಾಗೆ. ಇವರು ಕೂಡ ಇವ್ರ ಕಂಟ್ರಿಗೆ ಆಡ್ತಾರೆ. ಇವರು ಫಾರಿನ್ ಪ್ಲೇಯರು. ನೋಡಬೇಕು ಬೆಂಗಳೂರು ಬುಲ್ಸ್ ಈ ಒಂದು ಸೀಸನ್ ಯಾರನ್ನ ತಗೋತಾರೆ ಅಂತ. ಮತ್ತೆ ಬೆಂಗಳೂರು ಬುಲ್ಸ್ 5 ಪ್ಲೇಯರ್ಸ್ಗೆ ಟಾರ್ಗೆಟ್ನ ಮಾಡ್ತಾರೆ ರೈಡಿಂಗಲ್ಲಿ. ಯಾರು ಅಂತ ವೀಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಕೊ ಬನ್ನಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಲೈವ್ ಅಪ್ಡೇಟ್ ಕೂಡ ಸಿಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಬಾಯ್ಸ್.